ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ಹಾಡನ್ನ ಲಾಂಚ್ ಮಾಡಿಕೊಟ್ಟಂತ ದೀಪಕ್ ಸರ್ಗೆ ಮತ್ತು ಪ್ರಮೋದ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸತೀಶ್ ಸರ್ಗೆ ಭಾಳಷ್ಟು ಜನ ಅಭಿಮಾನಿಗಳಿದ್ದಾರೆ, ಎಸ್ಪೆಷಲಿ ಮಂಡ್ಯ ಭಾಗದಲ್ಲಂತೂ ಅದು ಅವ್ರ ತವ್ರ ಮನೆ ಇದ್ದಂಗೆ ಕಾಲಿಟ್ರೆ ಎಲ್ಲ ಅಭಿಮಾನಿಗಳು ಒಂದೇ ಪ್ರಶ್ನೆ ಯಾವಾಗ್ಲೂ ಸತೀಶ್ ಸರ್ನ ತುಂಬ ಮಾಸಾಗಿ ನೋಡಬೇಕು, ಹಳ್ಳಿ ಇದನ್ನಾಗಿ ನೋಡಿದ್ದಾರೆ, ಒಂದು ಮಾಸಾಗಿ ಹೆಂಗೆ ನಾವು ಯಾವತ್ತು ನೋಡ್ತೀವಿ ಅನ್ನೋ ಥರದ್ದು ಆ ಅಭಿಮಾನಿ ಬಳಗ ನಾನು ಒಬ್ಬ ಸತೀಶ್ ಸರ್ನ ಮಾಸಾಗಿ ನೋಡಬೇಕು, ಒಳ್ಳೆ ಡಾನ್ಸ್ ನಂಬರಲ್ಲಿ ನೋಡಬೇಕು ಅಂತ ಆಸೆ ಇತ್ತು. ಆ್ಯಂಡ್ ಥ್ಯಾಂಕ್ಸ್ ಟು ಮಾಸ್ಟರ್. ಏನು ಮಾಸ್ಟರ್ ಕುಂದು ಸಾಕ್ಬಿಟ್ಟಿದ್ದೀರಾ, ಸಖತ್ತಾಗಿ ಮಾಡಿದ್ದೀರಾ ಮಾಸ್ಟರ್, ತುಂಬ ಖುಷಿ ಆಯಿತು. ಒಂದು ದೊಡ್ಡ ಮಾಸ್ ಹೀರೋ ಡಾನ್ಸ್ ಮಾಡ್ದಂಗೆ ಅಪೀಲಿಂಗ್ ಹಂಗಿತ್ತು, ಸತೀಶ್ ಅಣ್ಣನ ಅನ್ನೋದೇ ಮರ್ತುಬಿಟ್ಟು ನೋಡ್ದಂಗಿತ್ತು. ಸತೀಶ್ ಸರ್ ಸಖತ್ತಾಗಿ ಮಾಡಿದ್ದೀರಾ ಡಾನ್ಸು, ಆ ನಿಮ್ಮ ಶ್ರಮ ಕಾಣಿಸ್ತಾ ಇದೆ. ಆ್ಯಂಡ್ DOP ಸರ್ ಅಮೇಝಿಂಗ್ ವರ್ಕು. ಆ್ಯಂಡ್ ಎಂಟೈರ್ ಟೀಮ್ ಅಂದರೆ ನನಗೆ ಅಯೋಗ್ಯ ಒಂದಲ್ಲಿ ಗೆಳೆದು ನಮ್ಮದು ಜರ್ನಿ ತುಂಬ ಲಾಂಗ್ ಜರ್ನಿ, ತುಂಬ ಕಷ್ಟಪಟ್ಟು ಇವತ್ತು ಈ ಸ್ಥಾನಕ್ಕೆ ಬಂದಿರೋದು. ಸೊ ಅಯೋಗ್ಯ ಮೆಮೊರೀಸ್ಗಳೆಲ್ಲ ಅಯೋಗ್ಯ 2 ಸ್ಟಾರ್ಟ್ ಮಾಡೋಣ ಅಂದಾಗ ನನಗೆ ತಲೆಯಲ್ಲಿ ಓಡ್ತಾನೆ ಇತ್ತು. ಅಯೋಗ್ಯ ಒಂದು ಸಿನಿಮಾದ ಎಲ್ಲ ಹಾಡುಗಳನ್ನು ನೀನೇ ಬರೀಬೇಕು ಗೆಳೆಯ ಅಂತ ನಾನು ಯೂಶ್ವಲಾಗಿ ನನ್ನ ಸಿನಿಮಾ ಹಾಡುಗಳನ್ನ ಬರ್ಕೊತಾ ಇದ್ದೆ. ಮೊದಲನೇ ಬಾರಿಗೆ ಅಯೋಗ್ಯ 1 ಬರೆದಾಗ ತುಂಬ ಚಾಲೆಂಜಸ್ ಇತ್ತು, ಅದನ್ನೆಲ್ಲ ಬ್ರೇಕ್ ಮಾಡಬೇಕಿತ್ತು. ಅಯೋಗ್ಯ 2 ಅಂದ್ಕೊಂಡಾಗ ಒನ್ಸ್ ಅಗೇನ್ ಮತ್ತೆ ತುಂಬ ದೊಡ್ಡ ಚಾಲೆಂಜು. ಆಗಲೇ ಲಾಸ್ಟ್ ಪ್ರೆಸ್ ಮೀಟಲ್ಲಿ ನಾವು ಮಾತಾಡೋಕ್ಕಾಗಲ್ಲ, ಪ್ರಶ್ನೆ ಕೇಳಿದ್ರು 7 ವರ್ಷ ಬೇಕಿತ್ತು ಆ ಸಿನಿಮಾ ಮಾಡೋಕ್ಕೆ ಅಂತ. ಕೆಲವೊಂದು ಸಿನಿಮಾಗಳೇ ಹಂಗೆ ಡೆಸ್ಟಿನಿ ಬರೆದ್ಬಿಟ್ಟಿರುತ್ತೆ, ಯಾವಾಗ ಮುಹೂರ್ತ ಆಗಬೇಕು, ಯಾವಾಗ ರಿಲೀಸ್ ಆಗಬೇಕು, ನಾವು ಬರೀ ಪ್ರಯತ್ನ ಪಡ್ತಾ ಇರ್ತೀವಿ ಅಷ್ಟೇ. ಸೊ ತುಂಬ ಸಿನಿಮಾ ಮಾಡೋದು ತುಂಬ ಕಷ್ಟದ ಕೆಲಸ, ಪ್ಯಾಷನೇಟಾಗಿ ಸಿನಿಮಾ ಮಾಡೋದು ಇನ್ನೂ ತುಂಬ ಕಷ್ಟದ ಕೆಲಸ. ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇಡೀ ತಂಡ ತುಂಬ ಪ್ಯಾಷನೇಟಾಗಿ ವರ್ಕ್ ಮಾಡಿದ್ದಾರೆ, ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಹಂಗೆಲ್ಲ ಮಾಡಿದ್ರೇ ಈ ಥರ ಔಟ್ಪುಟ್ ಬರೋಕ್ಕೆ ಸಾಧ್ಯ ಅಂತ ನನ್ನ ಭಾವನೆ ಆ್ಯಸ್ ಎ ನಿರ್ದೇಶಕ ಆಗಿ, ಬರಹಗಾರ ಆಗಿ. ಆ್ಯಂಡ್ ಈ ಸಂದರ್ಭದಲ್ಲಿ ನಾನು ಅರ್ಜುನ್ ಜನ್ಯ ಸರ್ಗೆ ಧನ್ಯವಾದ ಹೇಳ್ತೀನಿ, ಯಾಕಂದರೆ ಕಂಪೋಸಿಂಗ್ ಟೈಮಲ್ಲಿ ಒಂದು ಸಾಂಗ್ ದೊಡ್ಡ ಮಾಸ್ ಸ್ಟಾರ್ಗೆ ಮಾಡೋ ಥರ ಒಂದು ಸಾಂಗ್ನ ಕಂಪೋಸ್ ಮಾಡಿದ್ದಕ್ಕೆ, ಅದು ವಿದಿನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂತಲೇ ಅನ್ಬೋದು. ಸುಮ್ಮನೆ ನಾನು ಗೆಳೆಯ ಕಾನ್ಸೆಪ್ಟ್ ಡಿಸ್ಕಷನ್ ಮಾಡಿಕೊಂಡು ಗೆಳೆಯನ ಬಗ್ಗೆ ಹೇಳೋದಾದ್ರೆ ಅವನಿಗಿರೋ ಕ್ಲಾರಿಟಿ ಇದೇ ಥರನೇ ತೋರಿಸ್ಬೇಕು. ಸತೀಶ್ ಸರ್ಗೆ ಅಭಿಮಾನಿ ಬಳಗ ಏನು ದೊಡ್ಡದಿದೆ ಅನ್ನೋದು ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತು. ಅದ್ರಲ್ಲಿ ಮೊದಲನೇ ಅಭಿಮಾನಿ ಬಹುಶಃ ಗೆಳೆಯನೇ ಇರಬೇಕು, ಯಾಕಂದ್ರೆ ಕನಸು ಮನಸ್ಸಲ್ಲೆಲ್ಲ ಬರೀ ಸತೀಶ್ ಸರೇ ಅವ್ನಿಗೆ ಮೋಸ್ಟ್ಲಿ ಬ್ಲಡ್ ಒಳಗೂ ಓಡ್ತಾ ಇರ್ತದೆ. ಆ ರೀತಿ ಎದೆವಾಗಿ ಹಾಕೊಂಡು ಮಾಡಿರೋದು ಸಿನಿಮಾ. ಗೊತ್ತಾಗುತ್ತಾ ಪ್ಯಾಷನ್ನು, ಯಾವ ಬಟ್ಟೆ ಹಾಕ್ಸ್ಬೇಕು, ಯಾವ ಥರ ಸ್ಟೆಪ್ ಹಾಕಿಸ್ಬೇಕು, ಹೆಂಗೆ ನಡ್ಕೊಂಬಂದ್ರೆ ಹೆಂಗಿರುತ್ತೆ. ಆ ಬೋಲ್ಟ್ ಕ್ಯಾಮ್ರಾನು ಅಷ್ಟೇ ಬಿಟ್ಟಿಲ್ಲ, ಬರೋ ತನಕನೂ ನಿದ್ದೆ ಮಾಡಿಲ್ಲ, ಗೆಳೆಯ ಬರುತ್ತೆ ಬೋಲ್ಟಲ್ಲೇ ತೆಗಿಬೇಕು ಅಂತ. ಅಂದರೆ ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ನಂಗೆ ಗೊತ್ತಿರುತ್ತೆ ನಾವು ಇಷ್ಟು ಆರಾಧಿಸ್ತೀವಿ ಹೀರೋಗಳನ್ನ, ಎಷ್ಟು ಪ್ರೀತಿಸ್ತೀವಿ ಅಂತ. ಅದರಿಂದಾಗಿ ಔಟ್ಪುಟ್ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಅರ್ಜುನ್ ಜನ್ಯ ಸರ್ ಬಗ್ಗೆ ಹೇಳ್ತಾ ಇದ್ದೆ, ಸೂಪರಾಗಿ ಮಾಡಿದ್ದಾರೆ ಮ್ಯೂಸಿಕ್ಕು. ಆ ಮ್ಯೂಸಿಕ್ಕಿಂದನೇ ನಾನು ಅದಕ್ಕೆ ಜೀವ ಕೊಡೋಕ್ಕೆ ಸಾಧ್ಯ ಆಯಿತು, ಅಂದರೆ ಬರೆಯೋದಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಅಂತೋನಿದಾಸ್ ಸರ್ ಅವರು ಹಾಡಿರೋ ಎಲ್ಲ ಹಾಡುಗಳಲ್ಲೂ ಒಂದು ವೈಬ್ ಇರುತ್ತೆ, ಎನರ್ಜಿ ಇರುತ್ತೆ, ಅವ್ರ ವಾಯ್ಸಲ್ಲಿರೋ ಅಂಥ ಆ ಟೆಕ್ಸ್ಚರೇ ಹಂಗಿದೆ, ತುಂಬ ಅದ್ಭುತವಾಗಿ ಹಾಡಿದ್ದಾರೆ. ಆ್ಯಂಡ್ ಎಂಟೈರ್ ಟೀಮ್ ಎಲ್ರಿಗೂ ಕೂಡ ನಾನು ನನ್ನ ಕಡೆಯಿಂದ ಅಭಿನಂದನೆ ತಲುಪಿಸ್ತೀನಿ. ಆ್ಯಂಡ್ ಗಿರಿಯಣ್ಣ, KR ಸರ್, ಎರಡು ಮುತ್ತುಗಳು ನಾನು ಆಲ್ರೆಡಿ ನೋಡಿದ್ದೆ. ನಮ್ಮ ಸಿನಿಮಾ ಬಗ್ಗೆ ನಾವು ಮಾತಾಡಿದ್ರೆ ತಪ್ಪಾಗುತ್ತೆ, ಇನ್ನೆಲ್ಲ ಆಡಿಯನ್ಸಿಗೆ ಸೇರಿದ್ದು. ಅಯೋಗ್ಯ 1ನ ಎಷ್ಟು ದೊಡ್ಡ ಮಟ್ಟಕ್ಕೆ ಗೆಲ್ಲಿಸಿದ್ರಿ, ಅದೇ ಥರ ಅಯೋಗ್ಯ 2 ಚಿತ್ರ ಆಗಸ್ಟ್ 7ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬನ್ನಿ, ಈ ಚಿತ್ರವನ್ನು ನೋಡಿ ಹರಿಸಿ ಹಾರೈಸಿ ಆಶೀರ್ವದಿಸಿ ಅಂತ ಹೇಳೋದಕ್ಕೆ ನಾನು ನಿಮ್ಮೆಲ್ಲರ ಮುಖಾಂತರ ಕೇಳ್ಕೊತೀನಿ, ಮಾಧ್ಯಮದವ್ರ ಮುಖಾಂತರ. ಆ್ಯಂಡ್ ಮುನೇಗೌಡ ಸರ್, ನಿಮ್ಮ 2ನೇ ಸಿನಿಮಾ ಇದು, 2ನೇ ಕೂಸು, ದೊಡ್ಡದಾಗಿ ಯಶಸ್ಸು ನಿಮಗೋಸ್ಕರ ಇಡೀ ತಂಡ ಕಾಯ್ತಾ ಇದೆ ಸರ್. ಯಾಕಂತಂದರೆ ನಾನು ಹತ್ತಿರದಿಂದ ಎಲ್ಲ ನೋಡಿರೋನಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಖಂಡಿತ ಒಳ್ಳೆಯದಾಗುತ್ತೆ ಸರ್, ಎಲ್ರಿಗೂ ಶುಭವಾಗಲಿ, ನಿಮ್ಮೆಲ್ಲರ ಹಾರೈಕೆ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಆ್ಯಕ್ಚುಲಿ ಬಂದು ಈ ಜೋಸ್ ಅಂತಿದೆಯಲ್ಲ, ಇದು ಆ್ಯಕ್ಚುಲಿ ಮಂಡ್ಯದವರೇ 6 ಗಂಟೆ ಮೇಲೆ ಹೇಳೋದು ಯಾರಿಗೆ. ಸೊ ಅಂದರೆ ಇದು ನಾವು ಕೇಳೋದಂಥದ್ದೇನೆ. ನಾವು ಕೆರಗೋಡಿಂದ ನಾನು ಗೆಳೆಯ ಹೋಗ್ಬೇಕಾದ್ರೆ ಜೋಶ್ ಬರ್ತದೆ ಅಂತ ಇಟ್ಟಿದ್ವಿ, ಸ್ವಲ್ಪ ಸ್ಲ್ಯಾಂಗ್ ಇರಲಿ ಅಂದ್ಬಿಟ್ಟು ಆ ಥರ ಮಾಡಿದ್ವಿ ಅಷ್ಟೇ. ಅಂದರೆ ಮಾಸ್ ಆಡಿಯನ್ಸ್ ಅಂತೀವಲ್ಲ ಅದಕ್ಕೋಸ್ಕರ. ಆ್ಯಂಡ್ ರೆಕಾರ್ಡಿಂಗ್ ಟೈಮಲ್ಲಿ ನಾನು ಗೆಳೆಯ ಇಬ್ಬರು ಇದ್ವಿ. ನಮಗಿಂತ ಹೆಚ್ಚಾಗಿ ಹೈಯೆಸ್ಟ್ ಸಾಂಗ್ಗಳನ್ನ ರೆಕಾರ್ಡ್ ಮಾಡಿರೋದು ಅರ್ಜುನ್ ಜನ್ಯ ಅವರು ಇದ್ದರು. ಆ್ಯಂಡ್ ಅದರಿಂದ ಇನ್ನು ಮುಂದೆ ಬಂದರೆ ಈಯಬೇಡಿ, ಹಿಂದೆ ಹೋದರೆ ಒದೆಯಬೇಡಿ ಅಂತ ಎಲ್ಲ ಮನ್ಸೊಳಗೆ ಹಾಕೊಂಡು, ಯಾಕಂದರೆ ಮೀಡಿಯಾದವ್ರು ನೀವೇ ಮೊದಲ ಆಡಿಯನ್ಸು, ನಿಮ್ಮಿಂದನೇ ಎಲ್ಲ ಗೆಲುವುಗಳು ಶುರುವಾಗೋದು. ನಾನು ಇತ್ತೀಚೆಗೆ ಪ್ರೆಸ್ ಮೀಟ್ಗಳು ನೋಡ್ತಾ ಇದ್ದೆ, ನನಗೆ ಪ್ರೆಸ್ ಮೀಟ್ ಹೋಗೋಕ್ಕೆ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ ಈ ನಡುವೆ. ಹಂಗೂ ಗೆಳೆಯ ಬರಲೇಬೇಕು ನೀನು ಅಂತ, ಯಾಕಂದರೆ ಪ್ರಶ್ನೆಗಳೆಲ್ಲ ಬಾಣ ಥರ ಇರುತ್ತೆ, ಬುಲೆಟ್ ಥರ ಹೊಡಿತಾ ಇರ್ತಾರೆ. ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ನಿಮ್ಮೆಲ್ಲರಿಗೂ. ದಯವಿಟ್ಟು ಕನ್ನಡ ಸಿನಿಮಾಗಳು ಏನೇ ಇದು ಹೊಟ್ಟೆಗೆ ಹಾಕೊಳ್ಳಿ, ನಾವೆಲ್ಲ
ಕಷ್ಟಪಟ್ಟು ವರ್ಷಾನ್ಗಟ್ಲೆ ಕನ್ಸ್ಕೊಂಡು ನಿಮ್ಮ ಮುಂದೆ ತಗೊಬಂದಿರ್ತೀವಿ. ಹಿಂದಿನ ಇದ್ದಂಥ ನಾನು ಇಂಡಸ್ಟ್ರಿಗೆ ಬಂದು ಬಹದ್ದೂರ್ ಮಾಡಿದಾಗ 2014 ಅಲ್ಲಿಂದ ಇಲ್ಲಿ ತನಕ ಒಂದು 350 ಹಾಡು ಬರೆದಿರ್ಬೋದು, ಹೆಚ್ಚು ಕಮ್ಮಿ 600 ಪ್ರೆಸ್ ಮೀಟ್ ಅಟೆಂಡ್ ಮಾಡಿರ್ಬೋದು. ಮೊದಲಿದ್ದಂಥ ಪತ್ರಕರ್ತರುಗಳು ನಮ್ಮಲ್ಲಿ ಏನೇ ತಪ್ಪಿದ್ರು ಅದನ್ನು ಅವರು ಪರ್ಸ್ನಲ್ ಪ್ರೆಸ್ ಮೀಟ್ ಆದಮೇಲೆ ಕರೆದು ಮಾತಾಡಿ ಪ್ರೋತ್ಸಾಹ ನೀಡಿ ನಮ್ಮನ್ನು ತೀಡಿ ಇಲ್ಲಿಗೆ ಬೆಳೆಸಿರೋದು ನನ್ನ ಅಂತಲ್ಲ, ಭಾಳಷ್ಟು ನಿರ್ದೇಶಕರುಗಳನ್ನ, ಭಾಳಷ್ಟು ಬರಹಗಾರಗಳನ್ನ, ಭಾಳಷ್ಟು ಚಿತ್ರತಂಡಗಳನ್ನ ಎಲ್ಲವನ್ನು. ಈಗ ಯಾವುದು ಪರ್ಫೆಕ್ಷನ್ ಇಲ್ಲ, ನೇಚರಲ್ಲೇ ಯೂನಿವರ್ಸಲ್ಲೇ ಇಂಪರ್ಫೆಕ್ಷನ್ ಇದೆ. ಎಲ್ಲದನ್ನು ಅದೇ ಅದ್ಭುತ. ಸಮ್ಟೈಮ್ಸ್ ಏನೇನು ಇಂಪರ್ಫೆಕ್ಷನ್ ಇರುತ್ತೆ ಅದೇ ಅದ್ಭುತ. ದಯವಿಟ್ಟು ನೀವು ಪ್ರೆಸ್ ಅವರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಕನ್ನಡ ಚಿತ್ರರಂಗದ ಪರಿಸ್ಥಿತಿ ನಿಮಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ. ಪ್ರತಿ ಶುಕ್ರವಾರ 4 ಸಿನಿಮಾ ನೋಡೋರು ನೀವೇ, ಮಾರ್ನಿಂಗ್ ಶೋ. ದಯವಿಟ್ಟು ಎಲ್ಲ ಚಿತ್ರದ ರಂಗದ ಪರವಾಗಿ ನಿಮ್ಮ ಹತ್ರ ಕಳಕಳಿಯಿಂದ ಕೇಳ್ಕೊತೀನಿ, ಏನೇ ಇದ್ರೂ ದಯವಿಟ್ಟು ಅದನ್ನು ಮನಸ್ಸೊಳಗೆ ಹಾಕೊಂಡು ಹೊಟ್ಟೆ ಒಳಗೆ ಹಾಕೊಂಡು ಕ್ಷಮಿಸಿ ನಮ್ಮೆಲ್ಲರನ್ನೂ ಕೂಡ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ, ಥ್ಯಾಂಕ್ ಯು. ಒಬ್ಬ ನಿರ್ದೇಶಕ MMCH ಮಾರ್ಕೆಟ್ ಬೇರೆ, BKD ಮಾರ್ಕೆಟ್ ಬೇರೆ, ಹುಬ್ಳಿ ಕಡೆ ಮಾರ್ಕೆಟ್ ಬೇರೆ. ನಮ್ಮ ಮೈಸೂರಲ್ಲಿ ಲವ್ ಸಿನಿಮಾ ಸೂಪರ್ ಹಿಟ್ ಅಂದ್ರೆ ಹುಬ್ಳಿಲಿ ಫೈಟ್ ಇಲ್ಲ ಅಂದ್ರೆ ಬರೋದೇ ಇಲ್ಲ, ಮಾರ್ನಿಂಗ್ ಶೋನೇ ಓಪನ್ ಆಗಲ್ಲ. ಸೊ ಸಿನಿಮಾ ಒಬ್ಬರಿಗೆ ಮಾಡೋಕ್ಕಾಗಲ್ಲ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲಾ ವರ್ಗದವ್ರನ್ನೂ ಇಟ್ಕೋಬೇಕು. ಎಲ್ಲಾ ಅಭಿಮಾನಿಗಳು ಸಿನಿಮಾ, ಎಲ್ಲಾ ವರ್ಗದವರು ಸಿನಿಮಾನ ನೋಡಿ, ಎಲ್ಲರ ಅಭಿಮಾನಿಗಳು ಪದೇ ಸಿನಿಮಾ ನೋಡಿದ್ರೆ ಒಬ್ಬ ನಿರ್ಮಾಪಕರು ಬ್ಲಾಕ್ ಹೋಸ್ಟರ್ ಸಿನಿಮಾ ಅನ್ಸ್ಕೊಂಡು ಅವ್ರ ಮನೆಗೆ ಹಾಕಿರೋ ದುಡ್ಡನ್ನ ಎತ್ಕೊಂಡು ಹೋಗಕ್ಕೆ ಸಾಧ್ಯ. ದಯವಿಟ್ಟು ಈ ಪರಂಪರೆ ಇಲ್ಲೇ ಮುಗಿದೋಗ್ಲಿ. ದಯವಿಟ್ಟು ಏನೇ ನಮ್ಮಿಂದ ತಪ್ಪುಗಳಿದ್ರು, ಯಾವುದೇ ಚಿತ್ರತಂಡದಿಂದ ತಪ್ಪಿದ್ರು ದಯವಿಟ್ಟು ಅದನ್ನ ಆಫ್ ದ ರೆಕಾರ್ಡ್ ಹೇಳಿ ತಿದ್ಕಂತಾರೆ. ಎಲ್ಲರೂ ತಿದ್ಕಂತಾರೆ, ಯಾಕಂದ್ರೆ ಎಲ್ಲರೂ ಕಷ್ಟಪಟ್ಟೇನೆ. ಹುಡುಗಾಟ ಅಲ್ವೇ ಅಲ್ಲ. ಇವತ್ತೊಂದು ದಿನ ಚಿತ್ರ ಮಾಡೋದು ಹುಡುಗಾಟ ಅಲ್ವೇ ಅಲ್ಲ. ನಾನು 4 ಸಿನಿಮಾಗಳನ್ನ ಮಾಡಿ ನಿಮ್ಗೆಲ್ಲರಿಗೂ ಗೊತ್ತಿದೆ, ದೊಡ್ಡ ಮಟ್ಟದಲ್ಲಿ ತಲುಪಿಸಿ ಅದನ್ನ ಥಿಯೇಟ್ರಿಂದ ರೆವೆನ್ಯೂ ನೋಡಿರೋದ್ರಿಂದ, ಅಷ್ಟು ಕ್ರೋಸ್ ಟುಗೆದರ್ ರೆವೆನ್ಯೂ ನೋಡಿರೋದ್ರಿಂದ ನಾನೊಬ್ಬ ಬರಹಗಾರನಾಗಿ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊತೀನಿ ಅಷ್ಟೇ. ಆಮೇಲೆ ನಿಮ್ಮ ಎಲ್ಲ ನಿಮ್ಮದೇ, ಚಿತ್ರರಂಗ ನಮ್ದಲ್ಲ. ನಾವೆಲ್ಲ ಕಲಾವಿದರು ಅಥವಾ ನಿರ್ದೇಶಕರು, ತಂತ್ರಜ್ಞರು ಅಂತೀವಿ. ಸತ್ಯವಾಗ್ಲೂ ಚಿತ್ರರಂಗದ ದೊಡ್ಡ ಆಸ್ತಿ ಮಾಧ್ಯಮದವರು. ಯಾಕಂತಂದ್ರೆ ನೀವು ತಲುಪಿಸಿದ್ರೇನೆ, ನೀವು ಮನೆಗೆ ಎಲ್ಲರ ಮೊಬೈಲಿಗೆ ತಲುಪಿಸಿದ್ರೇನೆ ಎಲ್ಲರೂ ಕೂಡ ಸಿನಿಮಾಗೆ ಬಂದು ನೋಡೋಕೆ ಸಾಧ್ಯ. ಎಲ್ಲರೂ ಒಗ್ಗೂಡೋಣ, ಇದೊಂದು ವೇದಿಕೆ ಆಗಲಿ ಒಗ್ಗೂಡಕ್ಕೆ. ದಯವಿಟ್ಟು ಏನೇ ನೋವುಗಳಿದ್ರು ದಯವಿಟ್ಟು ಅದನ್ನು ಆಫ್ ದ ರೆಕಾರ್ಡ್ ಹೇಳಿ ತಿದ್ಕೊಳ್ಳೋಣ. ನಾವೆಲ್ಲರೂ ಶ್ರಮಿಸಿ ಕನ್ನಡ ಆಡಿಯನ್ಸ್ನ ಚಿತ್ರ ಮಂದಿರಕ್ಕೆ ಕರ್ಕೊಂಬರೋ ಅಂತ ಒಂದು ಕೆಲಸನ ಮಾಡೋಣ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಸಿನಿಮಾ ಬಂದು ಒಬ್ಬರ ಅಭಿಪ್ರಾಯ ಅಲ್ಲವೇ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ನೀವೇನೇ ಪ್ರಶ್ನೆ ಕೇಳಿದ್ರು ಅದು ನಿಮ್ಮ ಅಭಿಪ್ರಾಯ ಆಗಿರುತ್ತೆ, ನಿಮ್ಮ ಒಪಿನಿಯನ್ ಆಗಿರುತ್ತೆ. ಚಿತ್ರರಂಗ ಅಥವಾ ಚಿತ್ರರಂಗ ಬರೋ ಅಂತ ಆಡಿಯನ್ಸ್ ಅಂತ ಅಂದ್ಕೊಂಡ್ರೆ ತುಂಬ ಮನೆಯಲ್ಲಿ ಅಮ್ಮ ಅಡುಗೆ ಮಾಡಿದ್ರೆ 10 ಜನ ಇದ್ರೆ 10 ಜನಕ್ಕೆ 10 ಒಪಿನಿಯನ್ ಬರುತ್ತೆ. ಬೆಳಿಗ್ಗೆ ತಿಂಡಿ ತಿನ್ಬೇಕಾದ್ರೆ ಯಾಕಿದು ಅಂತ. ದೊಡ್ಡ ಕಮರ್ಷಿಯಲ್ ಸಿನಿಮಾ ಮಾಡಬೇಕಂದ್ರೆ ಒಬ್ಬರಿಗೆ ನಾವು ತೃಪ್ತಿಪಡಿಸೋಕ್ಕಾಗಲ್ಲ, ಲಾರ್ಜ್ ಸ್ಕೇಲ್ ಆಡಿಯನ್ಸ್ ಮಾಡಿರ್ತೀವಿ. ದಯವಿಟ್ಟು ಪಂಕ್ತಿನಲ್ಲಿ ಎದ್ಬಿಟ್ಟು ಊಟ ಚೆನ್ನಾಗಿಲ್ಲ ಅಂತ ಅನ್ಬೇಡಿ, ಪರ್ಸನಲ್ ಆಗಿ ಬಂದು ಹೇಳಿಬೇಕಾದ್ರೆ. ಯಾಕಂದ್ರೆ ತುಂಬ ಜನ ಅದನ್ನು ಎಂಜಾಯ್ ಮಾಡೋ ಅಂತ ಅದ್ಭುತವಾದಂಥ ಆಡಿಯನ್ಸ್ಗಳಿರ್ತಾರೆ. ಸೊ ಅದರಿಂದ ದಯವಿಟ್ಟು ಪ್ಲೀಸ್ ಇದೊಂದು ಕಳಕಳಿಯ ಮನವಿ. ಎಲ್ಲರೂ ಗೊತ್ತು, ನಾನು ಯಾವತ್ತೂ ಏನೂ ಮಾತಾಡಲ್ಲ, ಇದೊಂದನ್ನು ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಒಂದು 25 ಪ್ರೆಸ್ ಮೀಟ್ ನಾನು ನೋಡಿದ್ದೀನಿ. ಅದರಿಂದ ದಯವಿಟ್ಟು ರಿಕ್ವೆಸ್ಟ್ ಇದೆ. ಥ್ಯಾಂಕ್ ಯು.